ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ನಿಮಗೆ. ನಾವೊಂದು 10 ಜನ ಸೇರಿಬಿಟ್ಟು ಒಂದು ಯಾತ್ರೆಗೆ ಹೋಗ್ತಾ ಇದ್ದೀವಿ. ಸೂಪರಾಗಿರೋ ಅದ್ಭುತ ಯಾತ್ರೆ ಅದು. ನನಗೆ ಸುಮಾರು ದಿವಸದ ಆಸೆ ಆಗಿತ್ತು ಅಲ್ಲಿಗೆ ಹೋಗಬೇಕು ಅಂತ. ನಾವು ಹೋಗ್ತಾ ಇರೋದು ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್, ಆಮೇಲೆ ಗಯಾ, ಬೋಧ್ಗಯಾ, ಆಮೇಲೆ ನೈಮಿಷಾರಣ್ಯ, ಚಿತ್ರಕೂಟ, ಈ ಥರ ಸುಮಾರು ಪ್ಲೇಸಸ್ಸಿಗೆ ಹೋಗ್ತಾ ಇದ್ದೀವಿ. ವಿಂಧ್ಯಾಚಲ ಪರ್ವತ, ಹೀಗೆ ಸುಮಾರು ಪ್ಲೇಸಸ್ಸಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇದು ಇವಾಗ ಬೇಸಿಗೆ ಕಾಲಲ್ಲಿ ಏನು ತೊಗೊಂಡು ಲಗೇಜ್ನ ಹೇಗೆ ಪ್ಯಾಕ್ ಮಾಡಬೇಕು ಅದೊಂದು ನಮಗೆ ಕ್ವೆಶನ್ ಮಾರ್ಕ್ ಆಗಿತ್ತು. ಆ ಬಿಸಿಲು ನಮ್ಗೆ ತಡ್ಕೊಳಕ್ಕಾಗುತ್ತಾ? ಯಾಕೆಂದರೆ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಏನು ತೊಗೊಂಡು ಹೋಗಬೇಕು, ಏನೆತ್ತ ಅಲ್ಲ ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೆ ತಕ್ಕಂಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಇವಾಗ. ನಿಮಗೆ ಜಸ್ಟ್ ತೋರಿಸೋಣ ಒಂದು ಸತಿ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀರಾನು ಅಂತ. ಅದರಲ್ಲಿ ಗೊತ್ತಿಲ್ಲ ಎಷ್ಟು ಮರ್ತು ಹೋಗ್ತೀನೋ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಏನು ಮರ್ತು ಬಂದಿದ್ದೀವಿ ಅಂತ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೇನು ಮಾಡಿದ್ದೀನಿ ಅಂತ. ಹಾಗೆ ಫ್ರೆಂಡ್ಸ್, ನೀವು ಕಾಶಿಗೆ ಏನಾದ್ರು ಹೋಗೋದಾದರೆ ನೀವು ಎಲ್ಲ ಟಿಕೆಟ್ಸು ಆರತಿ ಟಿಕೆಟ್ಸ್ ಆಯಿತು, ಎಲ್ಲ ಟಿಕೆಟ್ಸು ನಿಮ್ಗೆ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬಹುದು. ಕಾಶಿ ವಿಶ್ವನಾಥ್ ಅಂದರೆ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಅಲ್ಲಿ ಹೋಗಿ ನೀವು ನೀವು ಟಿಕೆಟ್ ಬುಕ್ ಮಾಡಾದ್ಮೇಲೆ ಅದ್ರದ್ದು ಪ್ರಿಂಟೌಟ್ ತೊಗೋಬೇಕಾಗತ್ತೆ. ಬಿಕಾಸ್ ನಿಮಗೆ ಅಲ್ಲಿ ನೀವು ತೋರಿಸ್ಬೇಕಾಗತ್ತೆ. ಅಲ್ಲಿ ಸುಮಾರು ಆರತಿಗಳಿವೆ. ನಾನೆಲ್ಲ ತೋರಿಸ್ತೀನಿ ನಿಮಗೆ. ಎಲ್ಲನೂ ಆಲ್ಮೋಸ್ಟ್ ನಾನು ಪ್ರಿಂಟ್ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಫ್ಲೈಟ್ ಟಿಕೆಟ್ಸ್ ಪ್ರಿಂಟ್ ತೊಗೊಂಡಿದ್ದೀನಿ. ಸಾಫ್ಟ್ ಕಾಪಿ ಇದ್ರೂ ಅವರು ಸೇಫ್ಟಿಗೋಸ್ಕರ ನಾವು ಪ್ರಿಂಟೌಟ್ ಇಟ್ಕೊಳ್ಳೋದು ವಾಸಿ. ಅಲ್ಲಿ ಫಸ್ಟು ನಾವು ಮಂಗಳಾರತಿಗೆ ತೊಗೊಂಡಿದ್ದೀವಿ, ಶೃಂಗಾರ ಆರತಿಗೆ ಬುಕ್ ಮಾಡಿದ್ದೀವಿ, ಆಮೇಲೆ ಸುಗಮ ದರ್ಶನ, ಸುಮಾರು ಆರತಿಗಳಿಗೆ ಬುಕ್ ಮಾಡಿದ್ದೀವಿ. ಬಟ್ ಫ್ರೆಂಡ್ಸ್, ತುಂಬ ಫಾಸ್ಟಾಗಿ ಬುಕ್ ಮಾಡಬೇಕು ನೀವು. ಇನ್ನೇನು 11 ಗಂಟೆಗೆ ಓಪನ್ ಮಾಡ್ತಾರೆ, ಬೆಳಗ್ಗೆ 11 ಗಂಟೆಗೆ ಓಪನ್ ಮಾಡ್ತಾರೆ ಅಂದರೆ ನೀವು 11 ಗಂಟೆ ಆಗಿ 1 ನಿಮಿಷಕ್ಕೆಲ್ಲ ನಿಮಗೆ ಟಿಕೆಟ್ಸ್ ಫುಲ್ಲಾಗಿ ಹೋಗಿರುತ್ತೆ. ಯಾಕೆಂದರೆ ತುಂಬ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಬರೀ 70, ಒಂದು ಆರತಿಗೆ 70 ಇರುತ್ತೆ, ಒಂದು ಆರತಿಗೆ 30 ಇರುತ್ತೆ. ಹೀಗೇನೋ ಒಂದಿಷ್ಟು ಲಿಮಿಟೆಡ್ ಟಿಕೆಟ್ಸ್ ಇವೆ. ಸೊ ನೀವು ಫಾಸ್ಟಾಗಿ ಬುಕ್ ಮಾಡಬೇಕು. ಎಲ್ಲ ಇನ್ಫಾರ್ಮೇಷನ್ನು ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಂಬಿಡಿ. ನಿಮಗೆ ನಿಮ್ಮ ಹೆಸರು, ಆಧಾರ್ ಕಾರ್ಡು, ಏಜು ಅದೆಲ್ಲ ಕೇಳ್ತಾರೆ ಅದರಲ್ಲಿ. ಸೊ ನೀವು ಆ ವೆಬ್ಸೈಟಿಗೆ ಹೋದರೆ ನಿಮ್ಗೆ ನೀಟಾಗಿ ಆ ವೆಬ್ಸೈಟ್ ತೋರಿಸುತ್ತೆ ಏನೇನು ಇನ್ಫಾರ್ಮೇಷನ್ ಬೇಕು, ಹೇಗೆ ಎತ್ತ ಅಂತ. ಹಾಗೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸುಮಾರು ವೀಡಿಯೋಸ್ ಇರುತ್ತೆ ಕಾಶಿ ವಿಶ್ವನಾಥನಿಗೆ ಅಲ್ಲಿ ಹೇಗೆ ಬುಕ್ ಮಾಡಬೇಕು ಆನ್ಲೈನಲ್ಲಿ ಅಂತ. ಬೆಟರ್ ಆ ವೀಡಿಯೋಸ್ ಎಲ್ಲ ನೋಡ್ಕೊಂಬಿಟ್ಟು ನೀವು ಬುಕ್ ಮಾಡಿಕೊಂಡೇ ಹೋಗಿ ಅಲ್ಲಿಗೆ. ಫ್ರೆಂಡ್ಸ್, ಇಲ್ಲಿ ಫ್ಲೈಟ್ ಟಿಕೆಟ್ ಇದೆ ನಿಮಗೆ. ಇದು ಫಸ್ಟು ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ವಾರಣಾಸಿಗೆ. ಇದು ಏರ್ ಇಂಡಿಯಾ ಫ್ಲೈಟ್ ಇದೆ. ಬೆಳಗ್ಗೆ ನಾವು 6 ಗಂಟೆ 5 ನಿಮಿಷಕ್ಕೆ ಇಲ್ಲಿಂದ ಬಿಟ್ಟರೆ ನಾವು ಅಲ್ಲಿ ಆಲ್ಮೋಸ್ಟ್ 8:15 ನಾವು ಅಲ್ಲಿ ರೀಚ್ ಆಗ್ತೀವಿ. ಸೊ ಹಾಗಾಗಿ ನಾನು ಇದರದ್ದೊಂದು ಪ್ರಿಂಟ್ ತೊಗೊಂಡಿದ್ದೀನಿ. ಪ್ಲಸ್ ಇದು ನಿಮಗೆ 2 hours 30 minutesಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ. ಆಮೇಲೆ ಇದು ವಾಪಸ್ ಬರ್ತಾ ನಾವು ಇಂಡಿಗೋ ಫ್ಲೈಟಲ್ಲಿ ಬರ್ತಾಯಿದ್ದೀವಿ. ನಾವು ವಾಪಸ್ ಬರೋದು ಲಕ್ನೋವಿಂದ ಬರ್ತೀವಿ, ಲಕ್ನೋವಿಂದ ಬೆಂಗಳೂರಿಗೆ. ಸೊ ನಾನು ಇದನ್ನೆಲ್ಲ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದೆಲ್ಲ ಕಾಶಿ ವಿಶ್ವನಾಥನಿಗೆ ಆರತಿ ಟಿಕೆಟ್ಸ್ ಇದೆಲ್ಲ. ನೀವು ಫ್ರೆಂಡ್ಸ್ ಆರತಿ ಟಿಕೆಟ್ಸ್ನ ಸಾಫ್ಟ್ ಕಾಪಿ ತೋರಿಸಿದ್ರೆ ಅವರು ಅಗ್ರಿ ಮಾಡೋದಿಲ್ಲ. ಬೆಟರ್ ನೀವು ಪ್ರಿಂಟೌಟ್ಸ್ ತೊಗೊಂಡು ಇಟ್ಕೊಳ್ಳೋದು ವಾಸಿ. ಇದು ಬಂದು ಶೃಂಗಾರ ಆರತಿ ಅಂತ. ಇದು ರಾತ್ರಿ 9ರಿಂದ 10:15 ಇರುತ್ತೆ. ಆಮೇಲೆ ಇದ್ರದ್ದು ಕಾಸ್ಟ್ ಬಂದು 300 ರೂಪಾಯಿ ಇರುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಟಿಕೆಟ್ಸ್ ಎಲ್ಲ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗಿ. ನೀವೇನಾರು ಟ್ರಾವೆಲ್ಸ್ ಥ್ರೂ ಹೋಗೋದಾದರೆ ಮೋಸ್ಟ್ಲಿ ಟ್ರಾವೆಲ್ಸ್ ಅವರೇ ಬುಕ್ ಮಾಡ್ತಾರೆ ಅನಿಸುತ್ತೆ. ಬಟ್ ನಾವು ಟ್ರಾವೆಲ್ಸ್ ಥ್ರೂ ಹೋಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಮಂಗಳಾರತಿ ಅಂತ ಫ್ರೆಂಡ್ಸ್. ಇದು ಬೆಳಗ್ಗೆ ಫಸ್ಟ್ ಆರತಿ ಆಗೋದು ಕಾಶಿ ವಿಶ್ವನಾಥನಿಗೆ ಬೆಳಗ್ಗೆ 3ರಿಂದ 4 ಗಂಟೆಗೆ ಇರುತ್ತೆ. ಇದರದ್ದು ಕಾಸ್ಟ್ ಬಂದು 500 ರೂಪಾಯಿ ಇದರದ್ದು ಕಾಸ್ಟ್ ಇರುತ್ತೆ. ಪ್ಲಸ್ ಇದರಲ್ಲಿ ಸ್ಪರ್ಶ ದರ್ಶನವೂ ಇದೆ ಅಂತ ನಮಗೆ ಹೇಳಿದ್ದಾರೆ. ಸ್ಪರ್ಶ ದರ್ಶನ ಅಂದರೆ ನೀವು ಕಾಶಿ ವಿಶ್ವನಾಥನ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಅದನ್ನು ಇದು ಮಂಗಳಾರತಿಯಲ್ಲಿ ಇನ್ಕ್ಲೂಡೆಡ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಕ್ರೌಡ್ ಮೇಲೆ ಅಗೇನ್ ಡಿಪೆಂಡ್ ಇರುತ್ತೆ. ತುಂಬ ಜನ ಇದ್ದರೆ ಮೋಸ್ಟ್ಲಿ ಅಲೋ ಮಾಡಲ್ಲ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಅಲ್ಲಿ ಹೋದ್ಮೇಲೆ ಹೇಗೆ ಅನುಕೂಲ ಆಗುತ್ತೆ, ಅವರು ಮುಟ್ಟೋದಕ್ಕೆ ಕೊಡ್ತಾರಾ ಇಲ್ಲೋ ಅದೆಲ್ಲ ನೋಡಬೇಕಾಗತ್ತೆ. ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಆರತಿ ನೋಡೋದಲ್ವ, ಅದು ಎಷ್ಟು ಪುಣ್ಯದ್ದು, ಅದೆಷ್ಟು ಖುಷಿ ಕೊಡುತ್ತೆ, ಅದು ಎಷ್ಟು ಪುಣ್ಯ ನಾವು ಮಾಡಿದ್ದೀವಿ ಅನಿಸುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ನಿಮಗೆ ಈ ಥರದ ಅಪಾರ್ಚುನಿಟಿ ಸಿಕ್ಕರೆ.
ಹಾಂ, ನೆಕ್ಸ್ಟ್ ಬಂದು ಸಪ್ತಋಷಿ ಆರತಿ ಅಂತ ಹೇಳ್ತಾರೆ. ಸಪ್ತಋಷಿ ಅಂದರೆ 7 ಮಹರ್ಷಿಗಳು. ಅವರು ಯಾರು ಅಂದರೆ ಅತ್ರಿ, ಭೃಗು, ಕುತು, ವಶಿಷ್ಠ, ಗೌತಮ, ಕಶ್ಯಪ ಮತ್ತು ಅಂಗೀರಸ ಅಂತ. ಇದು ಎವ್ರಿಡೇ ರಾತ್ರಿ ಇರುತ್ತೆ ಫ್ರೆಂಡ್ಸ್. 7 ಪಂಡಿತರು ಸೇರಿ ಆರತಿ ಮಾಡ್ತಾರಂತೆ. ಇದು ಆ ಸಪ್ತಋಷಿಗಳು ಸ್ವತಃ ಶಿವನಿಗೆ ಆರತಿ ಮಾಡ್ತಾರೇನೋ ಅನ್ನೋ ಒಂದು ನಂಬಿಕೆ ಜನರ ಹತ್ರ ಇದೆ. ಇದೊಂದು ಪ್ರತೀತಿ ಅಂತ. ಬಟ್ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ ಒಂದು ಖುಷಿ. ರಾತ್ರಿ 7ರಿಂದ 8 ಕಾಲರೊಳಗೆ ಇರುತ್ತೆ, ಅಂದರೆ 1 hour 15 minutes ಇರುತ್ತೆ ಇದು. ಆಮೇಲೆ ಸಪ್ತಋಷಿ ಇದನ್ನೆಲ್ಲ ನಾನು ಪ್ರಿಂಟೌಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸುಗಮ ದರ್ಶನ ಅಂತ. ಸುಗಮ ದರ್ಶನ ಅಂದರೆ ಆ್ಯಸ್ ಗುಡ್ ಆ್ಯಸ್ ನೀವು ನಾರ್ಮಲ್ ಲೈನಲ್ಲಿ ಏನು ಬರ್ತಿರಲ್ಲ, ನಾರ್ಮಲಲ್ಲಿ ಬರೋದಾದರೆ ನೀವು ಟಿಕೆಟ್ ತೊಗೊಳ್ಳೋದಿಲ್ಲ, ಬಟ್ ಅದೇ ಸ್ಲೋ ಆಗಿ ಹೋಗುತ್ತೆ. ಬಟ್ ಸುಗಮ ದರ್ಶನ ಅಂದರೆ ಆನ್ಲೈನಲ್ಲೇ ಟಿಕೆಟ್ ತೊಗೊಂಡಿರ್ತೀರ, ಸ್ವಲ್ಪ ಫಾಸ್ಟಾಗಿ ಹೋಗ್ತೀರ. ಅಂದರೆ ನಾರ್ಮಲ್ ದರ್ಶನನೇ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಸೊ ಇದು ಸುಗಮ ದರ್ಶನ. ಸೊ ನಾನು ಎಲ್ಲ ಟಿಕೆಟ್ಸು ಒಂದು ಎನ್ವೆಲಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ. ಬೆಟರ್ ಈ ಥರ ಎನ್ವೆಲಪ್ಪಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಅವ್ರು ಯಾವುದೇ ಕೇಳಿದರೂ ನಿಮಗೆ ತೋರಿಸ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ.